ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಧಾನ ಪಾಡ್ಕ್ಯಾಸ್ಟ್ ಭಾಗ 15. ಕೇಳುವ ಮುನ್ನ. ಇಲ್ಲಿಯವರೆಗೆ ಮಗ ನೀಡಿದ ರೆಕಾರ್ಡ್ಗಳಿಂದ ಶಿವರಾಜು ಮೋಸ ಮಾಡಿರುವುದು ಗೊತ್ತಾಗುತ್ತದೆ. ನಂಜಪ್ಪನವರೊಡಗೂಡಿ ಸಮಸ್ಯೆಗೆ ಪರಿಹಾರವನ್ನು ರೂಪಿಸಿ ಮನೋಹರನಿಗೆ ಹೇಳುತ್ತಾರೆ ಸುರೇಶ್. ಮನೋಹರ ಶಿವರಾಜುವನ್ನು ಬಿಸ್ನೆಸ್ ಮೇಲೆ ಹೊರ ಊರಿಗೆ ಕಳುಹಿಸಿ ಸಮಸ್ಯೆ ಪರಿಹರಿಸಿಕೊಂಡು ಅವನು ಹಿಂತಿರುಗಿ ಬರುವ ವೇಳೆಗೆ ಅವನನ್ನು ಕೆಲಸದಿಂದ ತೆಗೆದು ಏನಾದರೂ ತೊಂದರೆ ಉಂಟು ಮಾಡಿದರೆ ಅರೆಸ್ಟ್ ಮಾಡಿಸುವುದಾಗಿ ಎಚ್ಚರಿಸಿ ಕಳುಹಿಸುತ್ತಾನೆ ಮನೋಹರ. ಸಣ್ಣ ಕೈಗಾರಿಕೆ ನಿಗಮದಿಂದ ಸಹಾಯ ಪಡೆಯಲು ಬಂದಿದ್ದ ಅಭಿರಾಮ್ನ ಕೈ ಹಿಡಿದು ನಡೆದು ಮಹೇಶ್ವರಿ ಬಹಿರಂಗವಾಗಿ ತನ್ನ ಅಣ್ಣ ಮತ್ತು ಅಜ್ಜನ ವಿರೋಧ ಕಟ್ಟಿಕೊಳ್ಳುತ್ತಾಳೆ. ಮನೋಹರ್ ಶುಭಳ ಕೈ ಹಿಡಿದು ನಡೀತಾ ಇದ್ದಾಗ ಮಹೇಶ್ವರಿ ತಾನೇ ಅಭಿರಾಮ್ನ ಕೈ ಹಿಡಿದು ಅವನ ಜೊತೆ ನಡೆಯತೊಡಗಿದಾಗ ಆ ದೃಶ್ಯ ಅಲ್ಲಿನ ಕೆಲವರಲ್ಲಿ ಮಿಂಚಿನ ಸಂಚಾರ ಉಂಟು ಮಾಡಿತ್ತು. ಅಭಿರಾಮ್ ಮಹೇಶ್ವರಿಯ ಕಡೆ ಸ್ವಲ್ಪ ಹೆದರಿಯೇ ನೋಡಿದ್ದ. ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ್ದ ಕೂಡ. ಮಹೇಶ್ವರಿ ಅದನ್ನೇನು ಲೆಕ್ಕಿಸದೆ ಅವನಿಗೆ ತಾಗಿಕೊಂಡೇ ಜೊತೆಯಲ್ಲೇ ನಡೆಯತೊಡಗಿದ್ಲು. ಅಭಿರಾಮ್, ಯೋಚನೆ ಮಾಡಬೇಡಿ, ಒಂದನ್ನು ಕಳ್ಕೊಂಡ್ರೆ ಮತ್ತೊಂದನ್ನು ಪಡ್ಕೋಬಹುದು. ಈಗ ನನ್ನ ಅಣ್ಣ ನೀವು ಒಬ್ಬರಿಗೆ ಒಬ್ಬರು ಸಹಾಯ ಮಾಡದೇ ಇದ್ದರೆ ಇಬ್ಬರು ಮೇಲೇಳಲಾರ್ರಿ. ತಾಂತ್ರಿಕ ಬಲ ನಿಮ್ಮಲ್ಲಿದೆ, ಆರ್ಥಿಕ ಬಲ ಅವರಲ್ಲಿದೆ. ನೀವಿಬ್ಬರು ಸಂಧಾನ ಮಾಡಿಕೊಂಡ್ರೆ ಉಳಿತೀರಿ, ಇಲ್ಲದಿದ್ದರೆ ಇಬ್ಬರಿಗೂ ನಾಶ ಖಂಡಿತ. ಅದರಲ್ಲಿ ನಿಮಗಾಗುವ ನಷ್ಟ ಅತಿ ಹೆಚ್ಚು ಅಂತ ನೀವು ಅಂದ್ಕೊಂಡ್ರೂ ಆದದ್ದು ತಡೆದುಕೊಳ್ಳೋ ಶಕ್ತಿ ಅವ್ರ ಕಂಪನಿಗೂ ಇಲ್ಲ. ನಾನು ನಿಮ್ಮೊಡನೆ ಹೆಜ್ಜೆ ಹಾಕ್ತಾ ಇರೋದು ನಿಮ್ಮ ಕಾರ್ಖಾನೆಯ ಅಭ್ಯುದಯದ ಹಾದಿಯಲ್ಲಿ ನನ್ನ ಶಕ್ತಿ ನಿಮ್ಮೊಂದಿಗಿದೆ ಅಂತ ನಿಮಗೆ ಮನವರಿಕೆ ಮಾಡೋಕ್ಕೆ. ನಿಮ್ಮ ಹುಡುಗಿಯನ್ನು ಅವನು ಕಸಿದುಕೊಂಡಿದ್ದರೂ ನಿಮ್ಮನ್ನು ಪ್ರೀತಿಸೋರು ಎಲ್ಲೋ ಇದ್ದಾರೆ, ಅವರು ಬಂದೇ ಬರ್ತಾರೆ. ಮನಸ್ಸನ್ನು ನಿರುತ್ಸಾಹಗೊಳಿಸ್ಕೊಳ್ಳದೆ ಮುಂದೆ ನಡೀರಿ. ಅವರಿಗೆ ನಾನು ಸೋತೆ ಅಂದ್ಕೊಂಡು ಅವಮಾನವಾಯಿತು ಅಂದ್ಕೊಂಡು ಕೊರಗಬೇಡಿ. ಸೋಲಿನಿಂದ ಮನಸ್ಸು ಪಕ್ವಗೊಳ್ಳತ್ತೆ, ಒಳ ಮನಸ್ಸಿಗೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಸೋಲಿಗೆ ಹೆದರಬಾರ್ದು. ಸೋಲಿನ ಮೆಟ್ಟಿಲುಗಳನ್ನು ಹತ್ತುತ್ತಾ ಹೋದಂತೆ ಗೆಲುವು ಯಾವುದೋ ಒಂದು ಮೆಟ್ಟಿಲಿನಲ್ಲಿ ನಮಗಾಗಿ ಕಾದಿರುತ್ತೆ. ಗೆದ್ದವರಿಗೆ ಅದೇ ಅಂತಿಮ, ಆದರೆ ಸೋತವರಿಗೆ ಗೆಲ್ಲುವ ಅವಕಾಶ ಯಾವತ್ತೂ ತೆರೆದಿರುತ್ತೆ. ಸೋಲು, ತಾಳ್ಮೆ, ಆತ್ಮವಿಶ್ವಾಸ, ಎಂದಾದರೊಂದು ದಿನ ಗೆಲ್ತೀನಿ ಅನ್ನುವ ಹುಮ್ಮಸ್ಸು ಎಲ್ಲವನ್ನೂ ತುಂಬತ್ತೆ ಅಂತ ಮಹೇಶ್ವರಿ ಅಭಿರಾಮ್ನ ಜೊತೆ ನಡೀತಾ ಹೇಳ್ತಲೇ ಇದ್ಲು. ಅಭಿರಾಮ್ಗೆ ಮಹೇಶ್ವರಿ ಜೊತೆಯಲ್ಲಿ ಕೈ ಹಿಡಿದು ಹೆಜ್ಜೆ ಹಾಕ್ತಾ ನಡೀತಾ ಇರೋ ಈ ದಾರಿಗೆ ಅಂತ್ಯ ಬಾರದಿರಲಿ ಅನಿಸಿತ್ತು. ಅವಳನ್ನು ಅವನ ಮನ ಆರಾಧಿಸಿತ್ತು, ಈಗ ಪ್ರೀತಿಸ್ತಾ ಇತ್ತು. ಸುತ್ತಲೂ ಜನರಿರೋದು, ಫ್ಯಾಕ್ಟರಿಯ ಸಮಸ್ಯೆ, ಶುಭಳೊಂದಿಗೆ ಮುರಿದು ಬಿದ್ದ ಮದುವೆ ಎಲ್ಲ ಮರೆತೇ ಹೋಗಿತ್ತು ಅಭಿರಾಮ್ಗೆ. ಭ್ರಮೆಗೊಳಗಾದವನಂತೆ ಮಹೇಶ್ವರಿಯ ಜೊತೆ ಹೆಜ್ಜೆ ಹಾಕಿದ್ದ. ಜೀವನದಲ್ಲಿ ಕೆಲವು ಸಂಗತಿಗಳನ್ನು ವಿವರಿಸಬಾರದು, ಅನುಭವಿಸಬೇಕು. ಈ ಮಹೇಶ್ವರಿಯ ಪ್ರೀತಿಯು ಅಂಥದ್ದೇ ಸಂಗತಿ. ಒಬ್ಬೊಬ್ಬರು ಪ್ರೀತಿಯನ್ನು ಒಂದೊಂದು ರೀತಿ ವ್ಯಕ್ತಪಡಿಸ್ತಾರೆ. ನಾನು ನೊಂದಾಗ ನಿನ್ನ ಕಣ್ಣ ಒದ್ದೆಯಾಗಿ ನಾನಿದ್ದೇನೆ ಅನ್ನುವ ರಕ್ಷಣೆಯ ಭಾವ ನೀಡ್ತಾಳೆ ಇವಳು.
ನಿನ್ನಿಂದ ಎಂದೂ ದೂರಾಗಲಾರೆ ಅನ್ನೋ ಭರವಸೆ ಇದೆ ಅವಳ ಈ ಕೈಯ ಹಿಡಿತದಲ್ಲಿ. ನನ್ನ ಮನಸ್ಸು ಈ ಭಾವದಲ್ಲಿ ಲೀನವಾಗಿದ್ದಾಗ ಪ್ರತಿಯೊಂದಕ್ಕೂ ಅಂತ್ಯವಿರುವಂತೆ ನಮ್ಮಿಬ್ಬರ ಎದುರಿಗೆ ಮನೋಹರ ಅಡ್ಡ ಬಂದಿದ್ದ. ಮಹೇಶ್ವರಿ, ಬಾಯಿಲಿ, ಮನೋಹರ ಗಡಸಾಗಿ ಕರೆದಿದ್ದ. ಅವನ ಕರೆಗೆ ಮಹೇಶ್ವರಿ ಏನು ಹೆದರೋದಿರಲಿ, ಕದಲಲೂ ಇಲ್ಲ. ಮನೋಹರ ಅಭಿರಾಮ್ ಕಡೆಗೆ ನೋಡಿ ಕೋಪದಿಂದ, ಸೋಲಪ್ಕೊಂಡು ಹಿಂದಿರುಗಿದ್ರೆ ಕೊನೆಗೆ ಆಗುವ ಅವಮಾನ ತಪ್ಪಬಹುದು, ಸಂಪೂರ್ಣ ದಿವಾಳಿಯಾಗುವುದು ತಪ್ಪಬಹುದು ಅಂದಿದ್ದ. ಅಷ್ಟರಲ್ಲಿ ಮಹೇಶ್ವರಿ ಮಧ್ಯೆ ಬಾಯಿ ಹಾಕಿದ್ಲು. ಮನು, ಯಾರನ್ನು ಹೀನಾಯವಾಗಿ ಕಾಣಬಾರ್ದು. ಅವರವ್ರ ಶಕ್ತಿ ಅವರವ್ರಿಗಿರುತ್ತೆ. ಯಾರೂ ಅಪ್ರಯೋಜಕರಲ್ಲ. ಅವರ ಬಳಿ ಸಂಪೂರ್ಣ ತಾಂತ್ರಿಕ ಜ್ಞಾನ ಇದೆ. ನೀವಿಬ್ಬರು ಕೈ ಜೋಡಿಸಿ ಈ ಕೆಲಸ ಸಾಧಿಸಿ ಅಂತ ಕೇಳ್ಕೊಂಡ್ಳು. ಮನು ಮಹೇಶ್ವರಿಯ ಮಾತಿಗೆ ವ್ಯಂಗ್ಯನಗೆ ಬೀರಿ, ಬರೀ ಜ್ಞಾನ ಇದ್ದರೆ ಸಾಕಾ? ಅದಕ್ಕೆ ಪೂರಕವಾದ ಸವಲತ್ತು ಸೌಲಭ್ಯಗಳು ಇಲ್ಲದೆ ಅದನ್ನು ಉಪಯೋಗಿಸೋಕ್ಕಾಗತ್ತಾ? ಮೊದಲು ಬೇಡಿಕೆ ನನ್ನ ಮುಂದೆ ಬರಲಿ, ಆಮೇಲೆ ಯೋಚಿಸ್ತೀನಿ ಅಂದಿದ್ದ. ನಿಜವಾಗಿ ಅಣ್ಣ ತಂಗಿಯ ಮಾತಿನ ನಡುವೆ ಅಭಿರಾಮ್ ಮೂಕವಾಗಿದ್ದ. ಎಲ್ಲ ತಾಂತ್ರಿಕವಾಗಿ ಸಿದ್ಧ ಮಾಡಿಕೊಂಡಿದ್ರೂ ಅದಕ್ಕಾಗಿ ತೊಡಗಿಸಬೇಕಾದ ಹಣ ಅವನ ಶಕ್ತಿಗೆ ಮೀರಿತ್ತು. ಎಲ್ಲೇ ಎಷ್ಟೇ ಸಾಲ ಪಡೆದರೂ ಎಲ್ಲ ಸಂಪತ್ತನ್ನು ಅಡವಿಟ್ಟರೂ ಬೇಕಾದ ಹಣದ ಕಾಲು ಭಾಗವೂ ಬರ್ತಾ ಇರಲಿಲ್ಲ. ಮನೋಹರನೊಂದಿಗೆ ಕೈ ಜೋಡಿಸಬಹುದಿತ್ತು, ಆದರೆ ಅದಕ್ಕೆ ಅಭಿರಾಮ್ನ ಮನಸ್ಸು ಒಪ್ಪುತ್ತಿಲ್ಲ. ಮನೋಹರ ಬೇಡು, ಆಮೇಲೆ ನೋಡೋಣ ಅಂತ ಇದ್ದಾನೆ. ಬೇಡೋದು ಅಂದರೆ ಸ್ವಾಭಿಮಾನವನ್ನು ಬಿಡೋದು, ಅದು ವೈರಿಯ ಎದುರು. ಇಬ್ಬರೂ ಮನೋಹರ ಅಭಿರಾಮ್ ಅದೇಕೆ, ಅದು ಹೇಗೆ ವೈರಿಗಳಾದವು ಅಂತ ಅವರಿಗೇ ನೆನಪಿಲ್ಲ. ಆದರೂ ಇಬ್ಬರಲ್ಲೂ ಯಾವಾಗಲೂ ಸ್ಪರ್ಧೆ ಮತ್ತು ವೈರಭಾವ. ಈಗ ಆ ವೈರಭಾವ ಅನಾರೋಗ್ಯಕರವಾಗಿ ಮುಂದುವರೆದಿತ್ತು. ಅಭಿರಾಮ್ಗೆ ಅನಿಸಿದ್ದು, ಶುಭ ಮನೋಹರನ ಪಕ್ಕದಲ್ಲೇ ಚೆನ್ನಾಗಿ ಕಾಣ್ತಾಳೆ, ಅವಳಿಗೆ ಅವನೇ ಒಳ್ಳೆಯ ಜೋಡಿ. ಆದರೆ ನನ್ನ ಜೊತೆಗಿನ ಸಂಬಂಧ ಮುರಿದು ಅವಳನ್ನು ತನ್ನತ್ತ ಎಳೆದುಕೊಳ್ಳುವಂಥದ್ದು ಮನೋಹರನಿಗೆ ಏನಿರಲಿಲ್ಲ. ಅವನು ಬಯಸಿದ್ರೆ ಅನೇಕರು ಎಲ್ಲ ರೀತಿಯಲ್ಲೂ ಉತ್ತಮರೇ ಸಿಗ್ತಾ ಇದ್ರೋ ಏನೋ. ಶುಭಳನ್ನು ನನ್ನ ಮೇಲಿನ ಹಠಕ್ಕೆ ಎಳ್ಕೊಂಡಿದ್ದಾನೆ. ಶುಭ ಅವನೊಟ್ಟಿಗೆ ಇರೋದನ್ನು ನೋಡಿದ್ರೆ ನನಗೆ ಅಸೂಯೆಯಾಗ್ತಿಲ್ಲ, ಏನು ಅನ್ನಿಸ್ತಿಲ್ಲ. ಮನದ ತುಂಬ ಒಂದು ತೆರನಾದ ಬಿಡುಗಡೆಯ ನೆಮ್ಮದಿ ಮೂಡಿದೆ. ಆದರೆ ಆಗಿದ್ದ ನಿಶ್ಚಿತಾರ್ಥ ಮುರಿದು ಬಿದ್ದು ಹಣದ ಮುಗ್ಗಟ್ಟು ಇನ್ನೂ ವಿಪರೀತವಾಗಿ ಎಲ್ಲರೆದುರಲ್ಲಿ ನಮ್ಮ ಸ್ಥಿತಿ ತೆರೆದುಕೊಂಡು ದೊಡ್ಡ ಅವಮಾನವಾಗಿದೆ. ಎಲ್ಲ ಮುಗೀತು ಅಂದ್ಕೊಂಡಾಗ ಈ ಮಹೇಶ್ವರಿ ಬಂದು ಕೈ ಹಿಡಿದಿದ್ದಾಳೆ. ಅವಳ ಮಾತುಗಳು ಮೆಲುಕು ಹಾಕುವಂತೆ ಇರುತ್ತೆ. ಮಾತೇ ಆಡೋದಿಲ್ಲ, ಆದರೆ ಆಡಿದ್ರೆ ಮನಸ್ಸನ್ನು ಮುದುಗೊಳಿಸುವಂತೆ ಮಾತಾಡ್ತಾಳೆ. ತನ್ನ ತಂಗಿಯ ಜೊತೆಯೇ ನಿಂತಿರೋ ಅಭಿರಾಮ್ನನ್ನು ನೋಡಿ ಮನುವಿನ ಕೋಪ ಎಲ್ಲೆ ಮೀರಿತ್ತು. ಅಭಿರಾಮ್ನನ್ನು ಹೀಯಾಳಿಸಿ ರೋಷ ಬರೆಸಿ ಅವನು ಅಧ್ಯಕ್ಷರ ಕೋಣೆಗೆ ಹೋಗದಂತೆ ಮಾಡಿ ಇಲ್ಲಿಂದ ಅವನನ್ನು ಹೊರಗಡೆ ಕಳಿಸೋದೇ ಮನೋಹರನ ಧ್ಯೇಯವಾಗಿತ್ತು. ಅದಕ್ಕವನು, ಏನೋ ಒಂದು ಹೆಣ್ಣು ಕೈ ಹಿಡಿದ ಮೇಲೆತ್ತಬೇಕಾ? ನನ್ನ ತಂಗಿನ ಯಾಕೆ ಅಡ್ಡ ಹಿಡಿದಿದ್ದೆ? ತಾಕತ್ತಿದ್ರೆ ಬಿಡು ಅವಳ ಕೈನ, ನೀನೊಬ್ಬನೇ ಸಾಧಿಸಿ ತೋರಿಸು. ಅದು ಬಿಟ್ಟು ಹೀಗೆ ಹೆಣ್ಮಕ್ಳನ್ನ ಮಾತಿಗೆ ಮುಂದೆ ನಿಲ್ಲಿಸೋದು ನಾಚಿಕೆಗೇಡು ಅಂತ ಅರ್ಚಿದ್ದ. ಅಭಿರಾಮ್ ಮನಸ್ಸಿನಲ್ಲಿ ಶಾಂತವಾಗಿ ಯೋಚಿಸ್ತಾ ಇದ್ದ. ಮನೋಹರ ಮಾತಾಡ್ತಾ ಇರೋದೆಲ್ಲ ನನಗೆ ರೋಷ ಬರ್ಸೋಕ್ಕೆ, ಸಂಧಾನವಾಗದೆ ನಾನಂದುಕೊಂಡ ಕೆಲಸ ನಿಲ್ಲಿಸಲಿ ಅಂತ. ಈ ಸಂಧಾನ ಸ್ವಾರ್ಥದ ಗುಂಪುಗಾರಿಕೆ ಅಲ್ಲ, ಕೇವಲ ನಾವು ನಂಬಿರುವ ತತ್ವನಿಷ್ಠೆ ಮತ್ತು ಮಾನವೀಯತೆಯ ರಕ್ಷಣೆಯ ಉದ್ದೇಶ ಅಷ್ಟೆ. ಮಹೇಶ್ವರಿ ನನ್ನ ಕೈ ಹಿಡಿದಿರುವುದು, ನಾನು ಅವಳ ಕೈ ಹಿಡಿದಿರೋದಲ್ಲ. ಮನೋಹರ ಹೀಯಾಳ್ಸಕ್ಕೆ ಅಂತಲೇ ಮಾತಾಡ್ತಾ ಇದ್ದಾನೆ. ನಾನು ಈಗ ಸೆಟೆದು ನಿಲ್ಲುವ ತಾಕತ್ತು ಕಳ್ಕೊಂಡಿದ್ದೀನಿ. ಬೇಡಿದರೆ ಅವಮಾನ ಮಾಡಿ ಕಳಿಸ್ತಾನೆ. ಅವರು ಶ್ರೀಮಂತರು. ನಾನು ಈಗ ಮಹೇಶ್ವರಿಯ ಸಹಾಯ ತೆಗೆದುಕೊಳ್ಳೋದು ಸಮಂಜಸವಲ್ಲ. ಎಷ್ಟೋ ದೊಡ್ಡ ಕಂಪನಿಗಳಲ್ಲಿ ಸಹಾಯ ಯಾಚಿಸಿದ್ರೂ ಸಂಪೂರ್ಣ ಶ್ರಮ ಪಟ್ಟು ಪ್ರಯತ್ನ ಪಟ್ಟರೂ
ಇದುವರೆಗೂ ಒಂದೇ ಒಂದು ಕಡೆಯಿಂದಲೂ ಆಶಾಭಾವ ಮೂಡುವಂತಹ ಪ್ರತಿಕ್ರಿಯೆ ಬಂದಿಲ್ಲ. ಇನ್ನು ಬರಬಹುದು ಅನ್ನೋ ನಿರೀಕ್ಷೆ ಅಷ್ಟೆ. ಈ ಉದ್ಯಮಿಗಳ ಸಭೆಯಲ್ಲಿ ಖಂಡಿತ ಸಹಾಯ ಸಿಗಬಹುದು ಅಂತ ಅಪಾರ ಸಿದ್ಧತೆ ಆಶಾಭಾವನೆಗಳೊಂದಿಗೆ ನಾನು ಬಂದಿದ್ದರೂ ಮನೋಹರನ ನಡವಳಿಕೆಯಿಂದ ಅದು ಮರೀಚಿಕೆಯಾಗಿದೆ. ಇವನ ಯೋಚನೆ ಮಾಡ್ತಾ ಇರೋ ಸಮಯದಲ್ಲೇ ಮನೋಹರ ತಂಗಿಯನ್ನು ಕರೆದ. ಮಹೇಶ್ವರಿ, ಬಾಯಿಲಿ, ಇನ್ನೊಂದು ಸತಿ ನಿನ್ನನ್ನು ಅವನ ಜೊತೆ ನೋಡಿದ್ರೆ ಮೊದಲು ಅವನನ್ನು ಸಿಗದು ಹಾಕ್ತೀನಿ, ಆಮೇಲೆ ನಿನ್ನ ವಿಚಾರ. ಅಣ್ಣ ಹಾಗೆ ಹೇಳಿದ್ರೂ ಮಹೇಶ್ವರಿ ಅಭಿರಾಮ್ನ ತೋಳು ಬಿಡದೆ ಹೇಳಿದ್ಲು. ಮನು, ಹೆಣ್ಣು ಅಂತ ಹೀಯಾಳ್ಸೋದು ಯಾಕೆ? ಅಪ್ಪ ಅಮ್ಮ ಇಬ್ಬರು ಇದ್ದಾಗಲ್ವ ಮಕ್ಕಳು. ಅಲ್ಲಿ ಅಪ್ಪ ಅಮ್ಮನಿಗೆ ನೀನು ಹೇಗೋ ನಾನು ಹಾಗೆ. ಒಂದು ವೇಳೆ ನಿನ್ನ ಬದಲು ಮಗಳೇ ಹುಟ್ಟಿದ್ರೆ ಈಗ ಅಮ್ಮ ಅಜ್ಜನನ್ನು ನೋಡಿಕೊಂಡಂತೆ ಅವಳೇ ಎಲ್ಲ ನೋಡ್ಕೋತಾ ಇದ್ಲು. ನಾನು ಇವರಿಗೆ ಒತ್ತಾಸೆಯಾಗಿ ನಿಲ್ಲಕ್ಕೆ ನಿರ್ಧರಿಸಿದ್ದೀನಿ. ನನಗೆ ಕಷ್ಟ ಅಂದಾಗ ಇವರು ಸಹಾಯ ಮಾಡಿದ್ದಾರೆ. ಈಗ ಅವರಿಗೆ ತೊಂದರೆಯಾಗಿದೆ. ಅವರ ಋಣ ತೀರ್ಸೋಕ್ಕೆ ನಾನು ನಿರ್ಧರಿಸಿದ್ದೀನಿ. ನೀನು ಒಪ್ಪಿದ್ರೂ ಬಿಟ್ಟರೂ ನಾನು ಇವರಿಗೆ ಸಹಾಯ ಮಾಡೇ ಮಾಡ್ತೀನಿ ಅಂದಿದ್ಲು ಮಹೇಶ್ವರಿ. ಅದಕ್ಕೆ ಮನೋಹರ, ಮಹಿ, ಅವನಿಗೆ ತಾಕತ್ತಿಲ್ಲ ಅಂತ ನಿನ್ನನ್ನು ಅಡ್ಡ ಹಿಡ್ದಿದ್ದಾನೆ ಹೇಳಿ. ನಿನ್ನ ಯಾವ ಸಹಾಯಕ್ಕೂ ಅವನು ಮೇಲೇಳಲಾರ. ಹಣ ಒಂದೇ ಅವನನ್ನು ಈಗ ತೇಲಿಸಬೇಕಾದ ಸಹಾಯ. ಅದು ನಿನ್ನಿಂದ ಹೇಗೆ ಸಾಧ್ಯ ಕೇಳಿದ್ದ ಮನೋಹರ್. ಅಣ್ಣ, ನಿನ್ನ ಬಳಿ ಎಷ್ಟು ಹಣ ಇದೆಯೋ ಅಷ್ಟು ನನ್ನ ಬಳಿನೂ ಇದೆ. ನಾವಿಬ್ಬರು ಒಬ್ಬ ತಾಯಿ ಮಕ್ಕಳಲ್ವಾ ಕೇಳಿದ್ಲು. ಮನೋಹರನಿಗೆ ಒಮ್ಮೆಲೇ ರೇಗ್ತು. ಮಹೇಶ್ವರಿಯನ್ನು ಬಿಟ್ಟು ನೇರವಾಗಿ ಅಭಿರಾಮ್ನನ್ನೇ ಗುರಿಯಾಗಿಸಿ ಮಾತಾಡ್ದ. ಈ ಎಲ್ಲ ಅವಳ ತಲೆಗೆ ತುಂಬಿ ನೀನಿಲ್ಲಿ ಅವಳನ್ನು ಕರ್ಕೊಂಡು ಬಂದಿದ್ರೆ ಕೇಳು, ಇದು ಎಚ್ಚರಿಕೆ ಅಂದ್ಕೊಂಡ್ರೂ ಸರಿಯೇ, ಆಸ್ತಿಯಲ್ಲಿ ಅವಳಿಗೆ ಒಂದು ಪೈಸೆ ಕೂಡ ಕೊಡೋದಿಲ್ಲ. ಅದೆಲ್ಲ ನನ್ನ ಅಜ್ಜ ಅವರ ವಿಲ್ಲಿನಂತೆ ಆಗತ್ತೆ. ಇನ್ನು ನಾನು ನನ್ನ ತಂಗಿ ಅಂತ ನನ್ನ ಸಂತೋಷಕ್ಕೆ ಏನು ಬೇಕಾದರೂ ಕೊಡಬಲ್ಲೆ. ಅವಳು ನಿನ್ನ ಸಹಾಯಕ್ಕೆ ನಿಂತರೆ ಅವಳು ನನ್ನ ತಂಗಿ ಅನ್ನೋದನ್ನು ನಾನು ಮರಿಬೇಕಾಗತ್ತೆ. ನಿನ್ನ ಹೊರೆಗಳಲ್ಲಿ ಅವಳು ಒಬ್ಬಳಾಗ್ತಾಳೆ. ಅಂಥ ಆಸೆಯಿಂದ ಇಲ್ಲಿಗೆ ಬಂದಿದ್ದರೆ ಸುಮ್ಮನೆ ಹಿಂದಿರುಗು. ಇರುವ ಸಾಲಗಳನ್ನು ತೀರಿಸಿ ಎಲ್ಲಾದರೂ ಬದುಕಿ ಉಳಿಯೋದನ್ನು ನೋಡ್ಕೊ. ಮನೋಹರ ಬೈತಲೇ ಇದ್ದ. ಅಭಿರಾಮ್ ಮಹೇಶ್ವರಿಯ ಕಣ್ಣಲ್ಲಿ ಕಣ್ಣಿರಿಸಿ ನೋಡ್ದ. ಅವನ ಮನಸ್ಸು ಹುಚ್ಚೆದ್ದು ಕುಣಿದಿತ್ತು. ಅವನ ಮನದಲ್ಲಿ ಮೂಡಿದ ಭಾವ, ನಮ್ಮ ಕಣ್ಣುಗಳು ಕೂಡದಿದ್ದರೂ, ನಾವು ಒಡನಾಡದಿದ್ದರೂ ನಮ್ಮ ಮನಸ್ಸು ಒಬ್ಬರೊಂದಿಗೆ ಮತ್ತೊಬ್ಬರು ಸ್ಪಂದಿಸಿದ್ದರಿಂದಲೇ ನಮ್ಮನ್ನು ನಾವೇ ಹುಡುಕಿಕೊಂಡು ಇಂದು ಇಲ್ಲಿ ಸಂಧಿಸಿದ್ದೇವೆ. ನಾನೀಗ ನಿನ್ನ ಕೈ ಬಿಡಿಸಿಕೊಂಡು ಹೊರಟು ಹೋಗ್ತೀನಿ. ಆದರೆ ಇಂದಿನವರೆಗೂ ಇಲ್ಲದಿದ್ದ ಸಂಬಂಧ ಈಗ ಪ್ರಾರಂಭವಾಗತ್ತೆ. ನಿನ್ನಲ್ಲಿ ಉತ್ಕಟ ನಿರೀಕ್ಷೆ ಇದೆ. ನನ್ನದು ಗಾಢ ಮೌನ. ಮತ್ತೆ ನೀ ನನಗೆ ಸಿಕ್ಕಾಗ ಹೇಗೆ ಎದುರುಗೊಳ್ಳಲಿ? ಆಗ ಇದೇ ಗಾಢ ಮೌನ ಮತ್ತು ನಿರೀಕ್ಷೆಯಿಂದ ಇರುವುದು ಅಸಾಧ್ಯ. ನಿನ್ನ ಒಡನಾಟ ನನ್ನನ್ನು ಸರಿದಾರಿಯಲ್ಲಿ ಧೃತಿಗೆಡದೆ ನಡೆಯಲು ಉತ್ತೇಜಿಸ್ತಾ ಇದೆ. ಆದರೆ ಮಾತು ತುಟಿಯಲ್ಲೇ ಮೌನವಾಗ್ತಾ ಇದೆ. ನನ್ನ ಬಾಳಪುಟಗಳ ಅಕ್ಷರಗಳನ್ನು ತಿದ್ದಿ ತೀಡಿದವಳು ನೀನು. ನಿನ್ನಿಂದ ಪ್ರಾರಂಭವಾದ ಆ ಅಕ್ಷರಮಾಲೆ ನಿನ್ನಿಂದಲೇ ಮುಗಿಯಬೇಕು ಅನ್ನೋದು ನನ್ನಾಸೆ. ನಾನು ತುಂಬ ಸ್ವಾರ್ಥಿ. ನಿನ್ನನ್ನು ಈ ಜನ್ಮದಲ್ಲಂತೂ ಯಾರಿಗೂ ಬಿಟ್ಟು ಕೊಡೋದಿಲ್ಲ. ನಿನ್ನ ಪ್ರೀತಿಗೆ ನನ್ನ ಪ್ರೀತಿಯನ್ನು ನಿವೇದಿಸಲು ಸಕಾಲಕ್ಕಾಗಿ ಕಾಯುವೆ. ನಾನು ಇಲ್ಲಿಂದ ಹೊರಟು ಹೋಗ್ತಾ ಇರೋದು ಅಸಹಾಯಕತೆಯಿಂದ ಅಲ್ಲ, ನಿನ್ನ ಮೇಲಿನ ಅತಿಯಾದ ಪ್ರೀತಿಯಿಂದ. ಪ್ರೀತಿಗೆ ಎಷ್ಟೊಂದು ದಾರಿಗಳು, ಎಷ್ಟೊಂದು ಬಾಗಿಲುಗಳು ಇದೆ ಅನ್ನುವ ಅರಿವು ನನಗಿದೆ. ಇಷ್ಟನ್ನು ಯೋಚಿಸ್ತಾ ಅಭಿರಾಮ್ ಮಹೇಶ್ವರಿಯ ಕೈಯನ್ನು ಬಿಡಿಸ್ಕೊಂಡ. ಅಧ್ಯಕ್ಷರ ಕೊಠಡಿಯತ್ತ ಬೆನ್ನು ಮಾಡಿ ಹಿಂದಿರುಗಿ ನಡೆದ. ಮಹೇಶ್ವರಿಯ ಕೈ ಬಿಡಿಸಿಕೊಂಡು ಕಣ್ಣಲ್ಲೇ ವಿದಾಯ ಹೇಳಿ ಬೆನ್ನು ತಿರುಗಿಸಿ ಹೊರಟ ಅಭಿರಾಮ್ನನ್ನು ಜಯದತ್ತ ನಡೆಸಲು ಪಣತೊಟ್ಟು ನಿಂತ ಮಹೇಶ್ವರಿ ಮೌನಿಯಾಗಿ ಅವನು ಹೋದತ್ತಲೇ ನೋಡ್ತಾ ನಿಂತಳು. ಇಂದು ಬಹಿರಂಗವಾಗಿ ಅಣ್ಣನನ್ನು ಅಜ್ಜನನ್ನು ಎದುರು ಹಾಕಿಕೊಂಡೆ. ಇನ್ನೂ ಪರಿಣಾಮ ಎದುರಿಸಬೇಕು, ಅದಕ್ಕೆ ಮನಸ್ಸನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂತ ಅವಳು ಯೋಚಿಸ್ತಾ ಅಲ್ಲಿಂದ ಹೊರ ನಡೆದಳು. ಇತ್ತ ಅಭಿರಾಮ್ ಮಹೇಶ್ವರಿಯ ಕೈ ಬಿಡಿಸಿಕೊಂಡು ಹೊರಗೆ ಬಂದಿದ್ದನಾದರೂ
ಅವನಿಗೆ ಮುಂದೇನು ಮಾಡಬೇಕು ಅಂತ ಅರಿವಿರಲಿಲ್ಲ. ಅವಳಣ್ಣ ಅವನಿಗೆ ವೈರಿ, ಆದರೆ ಮಹೇಶ್ವರಿ ಅವನಿಗೆ ಅತ್ಯಂತ ಪ್ರಿಯಳು. ಅವಳ ಮೇಲಿನ ಪ್ರೀತಿ ದೃಢವಾಗಿ ಅವನ ಮನಸ್ಸನ್ನು ಆವರಿಸಿತ್ತು. ಅವಳು ಶ್ರೀಮಂತಳಾಗಿರದೆ ನನ್ನ ಕಂಪನಿಗೆ ಕೆಲಸಕ್ಕೆ ಸೇರಿದಾಗಿನಂತೆ ಬಡವಳಾಗಿ ಇದ್ದಿದ್ರೆ ಅವಳನ್ನು ಎಂದೋ ನನ್ನ ಬಾಳಲ್ಲಿ ಒಂದಾಗಿಸ್ಕೊಳ್ತಾ ಇದ್ದೆ. ಅವಳು ಶ್ರೀಮಂತಳು, ನಾನು ಬಡವ. ಈಗ ಮದುವೆ ಆದರೂ ಮುಂದೆ ಅವಳ ತಂದೆ ತಾಯಿಯರ ನಡುವೆ ಆದಂತೆ ನಮ್ಮಿಬ್ಬರ ನಡುವೆ ಆಗೋದು ನನಗಿಷ್ಟ ಇಲ್ಲ. ಅವಳ ಕೈ ಬಿಡಿಸಿಕೊಳ್ಳೋದಿರಲಿ, ಅವಳೊಟ್ಟಿಗೆ ಇರಬಹುದಾದ ಕ್ಷಣ ಕೂಡ ಕಳೆದುಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ನಾನು ಅಲ್ಲಿ ಆ ಕ್ಷಣ ಅವಳಣ್ಣನಾಡಿದ ಮಾತುಗಳಿಂದ ನಿರ್ಧರಿಸಿದ್ದೆ. ಅವಳನ್ನು ನನ್ನ ಸ್ಥಿತಿಯಲ್ಲಿ ಕೈ ಹಿಡಿಯೋದಕ್ಕಿಂತ ಅವಳ ಸ್ಥಿತಿಗೆ ನಾನೇರಿ ಅಲ್ಲಿ ಅವಳನ್ನು ಪಡ್ಕೋಬೇಕು. ಆಗ ಆಗುವ ತೃಪ್ತಿಗೆ ಹೋಲಿಸಿದರೆ ಇವತ್ತು ಈಗ ಆಗ್ತಾ ಇರೋ ನೋವು ನಿರ್ಲಕ್ಷಿಸುವಂಥದ್ದು ಅನಿಸಿತ್ತು. ನಾನು ಮತ್ತು ಮಹೇಶ್ವರಿ ಒಟ್ಟಾಗಿ ಸಾಗಬೇಕಾದ ದಾರಿ ಇನ್ನೂ ತುಂಬ ದೂರವಿದೆ. ಅದಕ್ಕೆ ನಾವಿಬ್ಬರೂ ಒಟ್ಟಾಗಿ ಹೋಗಬೇಕು. ಪ್ರೀತಿ ಇರುವ ಕಡೆ ಸ್ಪಷ್ಟತೆ ಇರುತ್ತೆ. ಮಹೇಶ್ವರಿ ಎಲ್ಲರೆದುರಲ್ಲಿ ನನಗೆ ಬೆಂಬಲ ತೋರಿಸಿದ್ದು ನನ್ನ ಮನಸ್ಸನ್ನು ತುಂಬ ಪ್ರಶಾಂತಗೊಳಿಸಿದೆ. ಅವಳ ಪ್ರೀತಿಯಿಂದ ನನ್ನಲ್ಲಿ ಹೊಸ ಶಕ್ತಿ ಸಂಚಲನವಾಗಿದೆ. ಅವಳ ಈ ಪ್ರೀತಿ ಅನುಭವದಿಂದ ನನಗೆ ಕತ್ತಲು ಕರಗಿ ಎಲ್ಲವೂ ಪ್ರಕಾಶಮಾನವಾಗಿರುವಂತೆ ಅನ್ನಿಸ್ತಾ ಇದೆ. ನಾನು ಅವಳ ಪ್ರೀತಿಯ ಬಗೆಗೆ ಯೋಚಿಸ್ತಾ ನಡೀತಾ ಇದ್ದವನಿಗೆ KS ನರಸಿಂಹಸ್ವಾಮಿಯವರ ಕವಿತೆ ನೆನಪಾಗಿತ್ತು. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಈ ಪ್ರೇಮಗೀತೆಯೋ ಪ್ರೇಮ ನಿವೇದನೆಯೋ ತಾನು ಮನಃಪೂರ್ವಕ ಮೆಚ್ಚಿರುವ ತನ್ನ ಮಹೇಶ್ವರಿ ತನ್ನನ್ನು ಅಷ್ಟೇ ಅಗಾಧವಾಗಿ ಪ್ರೀತಿಸ್ತಾಳ. ಅವಳ ಕಣ್ಣಲ್ಲಿ ನನ್ನ ಬಗೆಗೆ ಮೆಚ್ಚುಗೆ ಏನೋ ಇದೆ, ಆದರೆ ಅವಳ ಹೃದಯ ಪೂರ್ಣ ತೆರೆದುಕೊಂಡಿಲ್ಲ. ಹಾಗಾಗಿ ನನಗೆ ಸಣ್ಣದೊಂದು ಅಳುಕು. ಅವಳ ಪ್ರೇಮದ ಪರಿ ನನಗಿನ್ನೂ ಪೂರ್ತಿ ಅರಿವಾಗಿಲ್ಲ. ಏಕೆಂದರೆ ಅವಳೊಡನೆ ಏಕಾಂತ ಒಡನಾಟ ಅಷ್ಟಾಗಿ ನನಗೆ ಲಭಿಸಿಲ್ಲ. ಆ ಹಾಡಲ್ಲಿ ಕವಿ ಇಡೀ ಕವಿತೆಯ ತುಂಬ ಕಡಲು ಉಪಮೆಯಾಗಿ, ಕಡಲು ರೂಪಕವಾಗಿ, ಕಡಲು ಪ್ರತಿಮೆಯಾಗಿ ಕಾಡುವಂತೆ ಮಾಡಿದ್ದಾರೆ. ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ ನನ್ನ ಕಂಡು ಅಂತ ಬರೆದಿದ್ದಾರೆ. ಮಹೇಶ್ವರಿಯ ಒಲವು ಕಡಲು, ನನ್ನ ಪ್ರೀತಿ ಹುಣ್ಣಿಮೆಯ ಬೆಳದಿಂಗಳು. ಕಡಲು ಹುಣ್ಣಿಮೆಯಂದೇ ಉಕ್ಕುವುದು, ಯಾವಾಗಲೂ ಅಲ್ಲ. ಅಪರೂಪಕ್ಕೆ ವ್ಯಕ್ತವಾಗುವ ಅವಳ ಒಲವಿನ ಪರಿಯ ಅನುಭವ ಅಭೂತಪೂರ್ವ. ಖಂಡಿತ ಅವಳಿಗೂ ನನ್ನ ಒಲವಿಗೆ ಸೋತ ಮನಸ್ಸಿದೆ. ನನ್ನವಳಾಗುವ ಮಹೇಶ್ವರಿಯ ಒಲುಮೆ ಒಳಗುಡಿಯ ಮೂರ್ತಿ ಮಹಿಮೆ. ಅವಳನ್ನು ಅನುಸರಿಸಿ ಹೋದರೆ ಅವಳ ಮನದಾಳದ ಸಂಪತ್ತು ಸಿಕ್ಕಿತು. ಈ ಬದುಕಿನ ಭವಸಾಗರ ದಾಟಲು ನನ್ನ ಜೊತೆಗೆ ಪ್ರಯಾಣಕ್ಕೆ ನನ್ನ ಮಹೇಶ್ವರಿಯ ನೆರವಿದೆ ಅನ್ನುವ ಭಾವವೂ ನನ್ನೆದೆಯಲ್ಲಿದೆ. ಮಿಂಚಾಗಿರುವ ಮಹೇಶ್ವರಿಯ ಪ್ರೀತಿ ಧ್ರುವತಾರೆಯಾಗಿ ನನ್ನ ಬದುಕಿನ ಪ್ರಯಾಣಕ್ಕೆ ದಿಕ್ಕು ನೀಡುತ್ತದೆ. ನಮ್ಮಿಬ್ಬರದೇ ಒಂದು ಊರು, ಕಲ್ಪನೆಯ ಊರು, ಬರೀ ಪ್ರೀತಿ ಸಾಮರಸಗಳೇ ತುಂಬಿದ ಊರು. ಆ ಪ್ರೇಮದೂರು ನಮ್ಮ ಸಾಮ್ರಾಜ್ಯ. ಅಲ್ಲಿ ನಾನೇ ರಾಜ, ನನ್ನ ಸಂಗಾತಿ ಮಹೇಶ್ವರಿಯೇ ರಾಣಿ. ನಗು ಮುಖದ ಮಹೇಶ್ವರಿ ಇರುವಾಗ ಅಲ್ಲಿ ನಮಗೆ ಸಿರಿತನ ಬಡತನ ಎರಡಕ್ಕೂ ಸಂತಸವೋ ಭಯವೋ ಇಲ್ಲ. ಇಂತಹ ಪ್ರೀತಿ ತುಂಬಿದ ಸಂಗಾತಿ ಇದ್ದರೆ ಬದುಕಲ್ಲಿ ಸೋಲು ಸಾಧ್ಯವೇ ಇಲ್ಲ, ಎಲ್ಲ ಗೆಲುವೆ. ಇವಳ ಜೊತೆಗೆ ಬದುಕಿನ ಬಂಡಿ ಎಳೆಯಲು ಸದಾ ಸ್ಫೂರ್ತಿದಾಯಕ. ಮಹೇಶ್ವರಿಯನ್ನು ಸಂಗಾತಿಯಾಗಿಸಿಕೊಳ್ಳಕ್ಕೆ ಮಾಡಬೇಕಾದ ಮೊದಲ ಕೆಲಸ ನನ್ನ ಉದ್ಯಮದಲ್ಲಿ ಉನ್ನತಿಗೇರೋದು. ಆ ಗುರಿ ಸರಿದಾರಿಯಲ್ಲಿ ಸಾಧಿಸಬೇಕು ಅಂತ ನಿರ್ಧರಿಸಿ ಮುನ್ನಡೆದ ಅಭಿರಾಮ್. ಈಗ ಫ್ಯಾಕ್ಟರಿಯ ಭವಿಷ್ಯ ಸಂಪೂರ್ಣ ಅಂಧಕಾರದಲ್ಲಿರುವಾಗ ಅಭಿರಾಮ್ನ ಮನಸ್ಸು ಖಾಲಿಯಾಗಿ ಭಾವನೆಗಳೇ ಇಲ್ಲದ ಮೌನದಲ್ಲಿತ್ತು. ಆ ಸಭೆಯಲ್ಲಿ ಅಧ್ಯಕ್ಷರ ಮಧ್ಯಸ್ಥಿಕೆಯಿಂದ ಸಹಾಯ ಸಿಗದೆ ಹೋದರೆ
ಮೇಲೇಳೋದು ತುಂಬ ಕಷ್ಟ ಅಂತ ಗೊತ್ತಿತ್ತು ಅಭಿರಾಮ್ಗೆ. ಆದರೆ ಇಂದಿನವರೆಗಿನ ಅವನ ಅನುಭವದ ಮೇಲೂ ಅವನ ನಂಬಿಕೆ ಹೋಗಿರಲಿಲ್ಲ. ಒಂದು ಉದ್ಯಮಕ್ಕೆ 3 ಮೂಲವಾಗಿ ಬೇಕು: ಹಣ, ನುರಿತ ಕಾರ್ಮಿಕರು ಮತ್ತು ತಂತ್ರಜ್ಞಾನ. ಮೂಲ ತಾಂತ್ರಿಕವಾಗಿ ಅವರು ಸಬಲರಾಗಿದ್ದರು. ಮಹೇಶ್ವರಿ ಮತ್ತು ಅಭಿರಾಮ್ ಎಷ್ಟೇ ಕಷ್ಟವಾದರೂ ನಿಭಾಯಿಸುವ ಶಕ್ತಿ ಹೊಂದಿದ್ರು. ನುರಿತ ಕಾರ್ಮಿಕರು ಅವರ ಬಳಿ ಕಡಿಮೆ ಇದ್ದರೂ ಅದನ್ನು ಅವರು ಹೇಗಾದರೂ ಹೊಂದಿಸಬಹುದು ಅಂತ ನಿಶ್ಚಯ ಮಾಡಿದರು. ಹಣ ಇಲ್ಲದೆ ಇರೋದು, ಅನೇಕ ಕಡೆ ಹಣಕ್ಕಾಗಿ ಪ್ರಯತ್ನ ಮಾಡಿದರೂ ಎಲ್ಲಿಂದಲೂ ಅವರಿಗೆ ಸಕಾರಾತ್ಮಕ ಉತ್ತರ ಬಂದಿರಲಿಲ್ಲ. ವಾಸ್ತವದಲ್ಲಿ 4 ಬಿಡಿಭಾಗಗಳನ್ನೂ ಮಾಡಲು ಅಭಿರಾಮ್ನ ಕಂಪನಿಗೆ ಈಗಿರುವ ಸ್ಥಿತಿಯಲ್ಲಿ ತುಂಬ ಕಷ್ಟ. ಹಲವು ಕೋಟಿಗಳ ಹಣ ಹೂಡಿದ್ರೆ ಮಾತ್ರ ಅವರ ಅವಶ್ಯಕತೆಗೆ ತಕ್ಕಂತೆ ಸರಿಯಾದ ಸಮಯದಲ್ಲಿ ಅವರು ಒಪ್ಪುವಂತೆ ಉತ್ತಮ ಕ್ವಾಲಿಟಿಯ ಬಿಡಿಭಾಗಗಳನ್ನು ಸಪ್ಲೈ ಮಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗ ಒಪ್ಪಿಕೊಂಡಿರುವ ಕೆಲಸ ಮಾಡಲಾಗಲ್ಲ ಅಂದರೆ ಆ ಕಂಪನಿಗೆ ಶರ್ಮಾ ಕಂಪನಿ ಪೆನಾಲ್ಟಿ ಕಟ್ಟಬೇಕಾಗಿ ಬರುತ್ತೆ. ಅದು ಸಾಧ್ಯ ಇಲ್ಲ ಅಂದರೆ ಲೀಗಲ್ ಆಗಿ ಕೈಗಾರಿಕಾ ಒಕ್ಕೂಟದಿಂದ ಬಹಿಷ್ಕಾರ ಎದುರಿಸಬೇಕಾಗತ್ತೆ. ಈ ಎಲ್ಲ ಸಮಸ್ಯೆಗಳನ್ನು ಶೂನ್ಯ ಸ್ಥಿತಿಯಲ್ಲಿ ಒಬ್ಬನೇ ಕುಳಿತು ಯೋಚಿಸ್ತಾ ಇದ್ದ ಅಭಿರಾಮ್. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.